ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಬಂದು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು ಎಂದು. ಆ ಶತಾಧಿಪತಿಯ ಜೀವಿತದಲ್ಲಿ ತುಂಬ ಕಷ್ಟಗಳಿದ್ದವು. ಆ ಆಳು ಆ ಮನೆಯಲ್ಲಿ ತುಂಬ ದಿನಗಳಿಂದ ಒಂದು ಪಾರ್ಶ್ವವಾಯು ಹೊಡಿತೆ ಅಂದರೆ ಅವನ ಅರ್ಧ ದೇಹದ ಅಂಗವು ಯಾವ ಕೆಲಸ ಕಾರ್ಯಗಳು ಮಾಡಲಾಗದೇ ಇರುತ್ತದೆ. ಅಂಥ ಸಮಯದಲ್ಲಿ ಆ ಶತಾಧಿಪತಿಯ ಮನೆಯಲ್ಲಿ ಕೂಡ ತುಂಬ ಕಷ್ಟಗಳು ಇದ್ದದ ಕಾರಣ ದೇವರು ಆ ಮನೆಗೆ ನಾನು ಬರುತ್ತೇನೆ ಎಂದಾಗ, ಬೇಡ, ನನ್ನ ಮನೆಯಲ್ಲಿ ನಿನ್ನನ್ನು ಕರೆದುಕೊಂಡು ಬಂದು ನನ್ನನ್ನು ನೋಡುವಷ್ಟು ಶಕ್ತಿ ನನ್ನಲ್ಲಿಲ್ಲ ಎಂದು ದೇವರ ಸನ್ನಿಧಾನದಲ್ಲಿ ಶತಾಧಿಪತಿಯು ಹೇಳುತ್ತಾನೆ. ಅದೇ ಸಮಯದಲ್ಲಿ ಆ ದೇವರು ಹೇಳ್ತಾನೆ. ಬಳಿಕ ಯೇಸು ಆ ಶತಾಧಿಪತಿಗೆ, ನೀನು ನಂಬಿದಂತೆ ಆಗಲಿ, ಹೋಗು ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅವನಿಗೆ ಗುಣವಾಯಿತು. ಅವನ ನಂಬಿಕೆ, ಆ ಶತಾಧಿಪತಿಗೆ ಇದ್ದ ನಂಬಿಕೆ ಏನೆಂದರೆ, ನನ್ನ ದೇವರು ಬಂದು ಒಂದು ಮಾತು ಹೇಳಿದರೆ ಸಾಕು, ಆ ಪಾರ್ಶ್ವವಾಯು ರೋಗಿ ಗುಣಪಡುತ್ತಾನೆಂಬುದು. ಆದರೆ ನಿಮ್ಮ ಜೀವಿತದಲ್ಲೂ ಕೂಡ ಅಂಥ ಒಂದು ನಂಬಿಕೆ ಇರಬೇಕು. ಏಕೆಂದರೆ ನಾವೀಗ ಆಲಯಕ್ಕೆ ಬರುತ್ತಿದ್ದೇವೆ, ಅನೇಕ ಕಷ್ಟಗಳು, ಚಿಂತೆಗಳು, ಭಾರಗಳು, ಸಂಕಟಗಳು ನಮ್ಮ ಜೀವಿತದಲ್ಲಿದೆ. ನಾವು ಕೆಲವರು ಹೇಳ್ತಾರೆ ನಮ್ಮ ಜೀವಿತದಲ್ಲಿ ಸಾಲದ ಬಾಧೆಗಳು ಅನೇಕ ಇದೆ, ಕೆಲವರ ಜೀವಿತದಲ್ಲಿ ಅನಾರೋಗ್ಯದಿಂದ ಬರುತ್ತಿದ್ದೇವೆ, ಅನೇಕರು ನೋವಿನಿಂದ ಬರುತ್ತಿದ್ದೇವೆ. ಬರುವ ಸಮಯದಲ್ಲಿ ನಾವು ನಂಬಿಕೆಯಿಂದ ನಾವು ದೇವರಲ್ಲಿ ಕೇಳೋಣ, ದೇವರು ನಮಗೆ ಬಿಡುಗಡೆ ಕೊಡುತ್ತಾನೆಂಬುದು. ನಾವು ದೇವರ ಸನ್ನಿಧಾನದಲ್ಲಿ ನಂಬಿಕೆಯಿಂದ ಇರುವುದಾದರೆ ದೇವರು ಅದಕ್ಕೊಂದು ಬಿಡುಗಡೆ ದೇವರು ಕೊಟ್ಟೇ ಕೊಡುತ್ತಾನೆ. ನಾವು ನಂಬಿಕೆಯಿಂದ ಏನನ್ನು ಬೇಡಿಕೊಳ್ಳುತ್ತೇವೋ ಅದೇ ದೇವರು ನಮಗೆ ಒದಗಿಸಿ ಕೊಡುವನಾಗಿದ್ದಾನೆ. ಒಂದು ವಿಷಯವನ್ನು ಹೇಳುವುದಾದರೆ, ದೇವರ ಸನ್ನಿಧಾನದಲ್ಲಿ ನಾನು ನಿಂತಿರುವುದು ಕೂಡ ದೇವರ ಕೃಪೆಯಾಗಿದೆ. ನನ್ನ ತಂದೆ ಸಹ, ನನ್ನ ತಾಯಿಯ ಗರ್ಭದಲ್ಲಿರುವಾಗ ನನ್ನ ತಂದೆ ವೈದ್ಯರೊಂದಿಗೆ ಹೋದ. ಅಲ್ಲಿ ವೈದ್ಯರು ನನ್ನ ತಾಯಿನೊಡೆ ರೂಮಿಗೆ ಕರೆದುಕೊಂಡು ಹೋಗಿದ್ದರು. ಆ ಸಮಯದಲ್ಲಿ ನನ್ನ ತಂದೆ ಹತ್ರ ವೈದ್ಯರು ಕೇಳಿದರು, ಇಲ್ಲಿ ಮಗುವನ್ನು ಉಳಿಸಬಹುದು, ಇಲ್ಲಾದರೆ ತಾಯಿಯನ್ನು ಉಳಿಸಬಹುದು, ನಿಮಗೆ ಯಾರು ಬೇಕು ಎಂದು ಕೇಳಿದರು. ಆಗ ನನ್ನ ತಂದೆ ಒಂದೇ ಮಾತಿನಿಂದ ಚಿಂತೆ ಮಾಡುತ್ತಿದ್ದರು, ನಾನು ಏನು ಹೇಳಬೇಕು. ಆ ಸಮಯದಲ್ಲಿ ನನ್ನ ತಂದೆ ಮೊಣಕಾಲೂರಿ ಆಸ್ಪತ್ರೆಯ ಒಂದು ಸೈಡಿನಲ್ಲಿ ಕೂತು ಪ್ರಾರ್ಥನೆ ಮಾಡಿದರು. ದೇವರೇ ನೀನಿದ್ದರೆ ಸ್ವಾಮಿ, ನಂಬಿಕೆಯಿಂದ ನನ್ನ ತಂದೆ ಅಂದು ಪ್ರಾರ್ಥನೆ ಮಾಡಿದರು. ನೀನಿರುವುದಾದರೆ ನನಗೂ ಮಗು ಬೇಕು, ತಾಯಿ ಬೇಕು, ಇಬ್ಬರನ್ನು ಉಳಿಸಿಕೊಡು ಎಂದು ದೇವರ ಸನ್ನಿಧಾನದಲ್ಲಿ ಕೇಳಿದರು. ಆ ಕ್ಷಣದಲ್ಲಿ ಸ್ವಲ್ಪ ಸಮಯದೊಳಗೆ ಆ ವೈದ್ಯರು ಬಂದು ಹೇಳಿದರು, ನೀವು ಯಾವ ದೇವರನ್ನು ನಂಬುತ್ತಿದ್ದಾರೋ ಆ ದೇವರೇ ನಿನ್ನ ಹೆಂಡತಿ ಮಕ್ಕಳನ್ನಿಬ್ಬರನ್ನು ದೇವರು ಕಾಪಾಡಿದನೆಂದು ಹೇಳಿದರು. ಇಂದು ನಾವು ಹೇಳುವುದಾದರೆ ನಮ್ಮ ಜೀವಿತದಲ್ಲಿ ಅನೇಕ ರೀತಿಯಲ್ಲಿ ದೇವರು ಮಾಡುವ ಅದ್ಭುತ ಕಾರ್ಯಗಳನ್ನು ವರ್ಣಿಸಲು ಸಾಧ್ಯವಿಲ್ಲ. ದೇವರು ಯಾವ ವಿಷಯಗಳಲ್ಲಿ ನಮ್ಮ ಸಭೆಗಳಲ್ಲಿ ಈಗ ಅನೇಕ ಕಷ್ಟಗಳಿಂದ ಈ ಸಭೆಗೆ ಬಂದಿದ್ದೇವೆ. ಆದರೆ ನಾವು ಒಂದೊಂದು ಸಮಯದಲ್ಲಿ ಪರೀಕ್ಷೆಗೆ ಒಳಗಾಗುತ್ತಿದ್ದೇವೆ. ಒಂದು ಸರಿ ಆಗಬಹುದು, ದೇವರ ಈ ಕೆಲಸ ನಾವು ಪ್ರಾರ್ಥಿಸಿದ್ದೇವೆ, ಅನೇಕ ಸರಿ ಪ್ರಾರ್ಥಿಸಿದ್ದೇವೆ, ಆದರೂ ಆ ಕಾರ್ಯವಾಗಲಿಲ್ಲವೆಂದು ನಾವು ದೇವರ ಸನ್ನಿಧಾನದಲ್ಲಿ ಒಂದು ಬೇಜಾರಿಂದ ನಾವು ಜೀವಿಸೋರಾಗಿದ್ದೇವೆ. ಅಂಥ ಸಮಯದಲ್ಲಿ ನಾವು ಯಾವಾಗಲೂ ಮನವ್ಯರ್ಥೆಯಿಂದ ಯಾವತ್ತೂ ಇರಬಾರದು. ದೇವರ ಸನ್ನಿಧಾನದಲ್ಲಿ ಪರಿಪೂರ್ಣವಾಗಿ ದೇವರ ಸನ್ನಿಧಾನದಲ್ಲಿ ನನ್ನ ದೇವರ ಮೇಲೆ ನಂಬಿಕೆ ಇಟ್ಟು ದೇವರಲ್ಲಿ ಪ್ರಾರ್ಥಿಸುವುದಾದರೆ ದೇವರು ನಮಗೆ ವಿಶೇಷವಾದ ಸಹಾಯವನ್ನು, ನಾವು ಏನು ನಂಬಿಕೆಯಿಂದ ದೇವರಲ್ಲಿ ಬೇಡುತ್ತೇವೋ ಅದು ದೇವರು ದಯಪಾಲಿಸಿಕೊಡುತ್ತಾನೆ. ಅದೇ ರೀತಿ ಹೇಳುವುದಾದರೆ ನನ್ನ ಜೀವಿತದಲ್ಲೂ ಕೂಡ ದೇವರು ಅನೇಕ ರೀತಿಯಲ್ಲಿ ನಾನು ದೇವರ ಸನ್ನಿಧಾನದಲ್ಲಿ ನಂಬಿಕೆ ಇಟ್ಟ ಯಾವ ಕಾರ್ಯಗಳು ನಡೆಯದೆ ಇದುವರೆಗೂ ಇಲ್ಲ. ಆದರೆ ದೇವರು ನಡೆಸಿದ ಒಂದೊಂದು ಕಾರ್ಯಗಳಿಗೆ ದೇವರಿಗೆ ಸ್ತೋತ್ರ ಹೇಳಲಾಗಿದ್ದೇನೆ. ಮಾತ್ರವಲ್ಲದೆ ನನ್ನ ಜೀವಿತದಲ್ಲಿ ನನ್ನ ಒಂದು ಸಾಕ್ಷ್ಯನ ನಾನು ಹೇಳಲು ಇಷ್ಟಪಡುತ್ತೇನೆ. ನನ್ನ ಜೀವನದಲ್ಲಿ ನನ್ನ ಮಗ ರಾಬಿನ್ ಹುಟ್ಟಿದ ಸಮಯ, ಅವನು ಚಿಕ್ಕ ಮಗನಾಗಿದ್ದ. ಆ ಸಮಯದಲ್ಲಿ ನಾನು ಊರಿನಲ್ಲಿ ಆ ಊರಿಗೆ ಹೋಗಿದ್ದೆ. ಆ ಸಮಯದಲ್ಲಿ ನಮ್ಮ ಮನೆಯವರು ಸಹ ಇಲ್ಲಿದ್ದರು. ಆ ಸಮಯದಲ್ಲಿ ನನ್ನ ಮಗನಿಗೆ ತುಂಬ ಜ್ವರ ಅಂದರೆ ಅಂಥ ಮೈ ತುಂಬ ಅವನ ಜ್ವರ ಬಿಸಿಯಲ್ಲಿದ್ದ ಅವನ ದೇಹವು. ನಾನು ವೈದ್ಯರಲ್ಲಿ ಕರ್ಕೊಂಡು ಹೋಗಿದ್ದೆ. ಆದ್ರೂ ಆ ವೈದ್ಯರಲ್ಲಿ ಕೊಟ್ಟ ಆ ಮೆಡಿಸನ್ ಪೂರ್ತಿ ಅವನ ದೇಹಕ್ಕೆ ಕೊಟ್ಟರು, ಅವನಿಗೆ ಜ್ವರವು ಬಿಟ್ಟು ಹೋಗಲಿಲ್ಲ.
ಅಂದು ನಮ್ಮ ಊರಿನಲ್ಲಿ ಸ್ವಲ್ಪ ಗಾಡಿ ಎಲ್ಲ ಸ್ವಲ್ಪ ಕಮ್ಮಿ ಇತ್ತು ಆ ಟೈಮಲ್ಲಿ. ಈಗ ಇದೆ, ಆ ಸಮಯದಲ್ಲಿ ಇರಲಿಲ್ಲ. ಅಂಥ ಸಮಯದಲ್ಲಿ ತುಂಬ ರಾತ್ರಿ ಆಗಿತ್ತು, ಮೆಡಿಸನ್ ಇದ್ದಿದ್ದೆಲ್ಲ ಖಾಲಿಯಾಗಿ ಹೋಗಿತ್ತು. ಆ ಸಮಯದಲ್ಲಿ ನನ್ನ ತಂದೆ ಅವರೆಲ್ಲರೂ ಮಲ್ಕೊಂಡಿದ್ರು. ನಾನು ಅವ್ರನ್ನ ಎಬ್ಸಕ್ಕೆ ಹೋಗಲಿಲ್ಲ. ನಾನು ಆ ಸಮಯದಲ್ಲಿ ಅವನ ಮೈ ಮುಟ್ಟಿ ನೋಡಿದೆ, ಅವನ ಮೈ ಸುಡ್ತಾ ಇದೆ. ಆ ಮೆಡಿಸನ್ ಕೂಡ ಖಾಲಿಯಾಗಿ ಹೋಗಿತ್ತು. ಅಂಥ ಸಮಯದಲ್ಲಿ ನಾನು ದೇವರ ಸನ್ನಿಧಾನದಲ್ಲಿ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ನಾನು ದೇವರ ಸನ್ನಿಧಾನದಲ್ಲಿ ಮೊಣಕಾಲೂರಿ ದೇವರ ಸನ್ನಿಧಾನದಲ್ಲಿ ಕುಳಿತೆ. ದೇವರೇ ನೀನು ಮುಟ್ಟು ಸ್ವಾಮಿ, ದೇವರೇ ನೀನುದಾದರೆ ರಾಜ, ಈ ಸಮಯದಲ್ಲಿ ನನ್ನ ಮಗನನ್ನು ಮುಟ್ಟು ಪರಿಪೂರ್ಣವಾದ ಕರ್ತನೆ ಒಂದು ಬಿಡುಗಡೆಯನ್ನು ಅವನಿಗೆ ಕೊಡು ಸ್ವಾಮಿ ಎಂದು ನನ್ನ ನಂಬಿಕೆಯಿಂದ ಅದುವರೆಗೂ ನಾನು ಯಾವ ವೈದ್ಯರೊಂದಿಗೆ ಅವರ ಚಿಂತೆಯಲ್ಲೇ ಇದ್ದೇ ಹೊರತು ಆ ಸಮಯದಲ್ಲಿ ನನಗೆ ದಿಕ್ಕಿಲ್ಲದೆ ಹೋದಾಗ ನಾನು ದೇವರ ಸನ್ನಿಧಾನಕ್ಕೆ ಕುಳಿತೆ. ನನ್ನ ಮೊಣಕಾಲನ್ನು ಊರಿ ದೇವರ ಸನ್ನಿಧಾನದಲ್ಲಿ ನಾನು ಬೇಡಿಕೊಂಡೆ. ಆಗ ದೇವರು ಆ ರಾತ್ರಿಯಲ್ಲಿ ನಾನು ಆ ಮಗುವನ್ನು ನನ್ನ ಈ ಕೈನ ಇದರಲ್ಲಿ ಮಲಗಿಸಿಕೊಂಡು ನಾನು ಮಲಗಿರುವಾಗ ನಾನು ದೇವರೇ ನೀನು ನನ್ನ ಮಗನನ್ನು ಮುಟ್ಟಬೇಕೆಂದು ಕಣ್ಣೀರಿಟ್ಟು ಪ್ರಾರ್ಥಿಸಿ ನಾನು ಮಲಗಿದೆ. ಬೆಳಗಿನ ಜಾವದಲ್ಲಿ ದೇವರ ಒಂದು ಪೂರ್ಣವಾದ ಬಿಡುಗಡೆ ನನ್ನ ಮಗನಿಗೆ ಕೊಟ್ಟನು. ಅವನು ಒಂದು ಅಷ್ಟು ಮೈ ಬಿಸಿಯಲ್ಲಿದ್ದ ಆ ಮಗು ಆ ಕ್ಷಣದಲ್ಲಿ ಯಾವ ಒಂದು ಮೈ ಬಿಸಿ ಇಲ್ಲದ ರೀತಿಯಲ್ಲಿ ಆ ಮಗು ಆರಾಮಾಗಿ ಆಟ ಆಡುತ್ತಿತ್ತು. ಯಾವ ಮೆಡಿಸನ್ ಕೂಡ ನಾನು ಹಾಕಿರಲಿಲ್ಲ. ಆದರೆ ಅದು ದೇವರ ಕೃಪೆ ಆಗಿತ್ತು. ನನ್ನ ನಂಬಿಕೆಯಿಂದ ನಾನು ಬೇಡಿದ ಪ್ರಾರ್ಥನೆಯು ಅವನ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕೊಟ್ಟಿತ್ತು. ಅದೇ ರೀತಿ ನಿಮ್ಮ ಎಲ್ಲರ ಜೀವಿತದಲ್ಲೂ ಒಂದು ದೇವರು ಒಂದು ವಿಶೇಷವಾದ ಬಿಡುಗಡೆ, ಆದರೆ ನಮ್ಮಲ್ಲೊಂದು ನಂಬಿಕೆ, ಪರಿಪೂರ್ಣವಾದ ಒಂದು ನಂಬಿಕೆ ನಮ್ಮ ಜೀವಿತದಲ್ಲಿ ಇರಬೇಕು. ಇದೇ ನನ್ನ ಒಂದು ಹಿಂದಿನ ನನ್ನ ಜೀವಿತದ ಒಂದು ಸಾಕ್ಷಿಯಾಗಿದೆ. ಇನ್ನು ಅನೇಕ ರೀತಿಯಲ್ಲಿ ನನ್ನ ಜೀವಿತದಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ. ಆತನಿಗೆ ಸ್ತೋತ್ರ ಹೇಳಲಾಗಿದ್ದಾನೆ. ಇದೇ ನನ್ನ ಒಂದು ಮೆಸೇಜ್ ಆಗಿದೆ. ಒಂದು ಚಿಕ್ಕದಾದ ಒಂದು ಹಾಡನ್ನು ಹಾಡಿ ನನ್ನ ಮೆಸೇಜನ್ನು ಮುಗಿಸುತ್ತೇನೆ. ನಂಬಿಕೆಯ ದೇವರೇ, ನಾನಂಬುವ ದೇವರೇ, ನನ್ನಲ್ಲಿ ಬಾಳುವ ಯೇಸುವೇ, ನಿನ್ನನ್ನೇ ನಂಬಿರುವೆ. ನಂಬಿಕೆಯ ದೇವರೇ, ನಾನಂಬುವ ದೇವರೇ, ನನ್ನಲ್ಲಿ ಬಾಳುವ ಯೇಸುವೇ, ನಿನ್ನನ್ನೇ ನಂಬಿರುವೆ. ಎಂಥ ಸ್ಥಿತಿಯಲ್ಲೂ ನನ್ನ ಬಾಳಿನಲ್ಲೂ ನಿನ್ನನ್ನೇ ಆತುಕೊಳ್ಳೆ. ಎಂಥ ಸ್ಥಿತಿಯಲ್ಲೂ ನನ್ನ ಬಾಳಿನಲ್ಲೂ ನಿನ್ನನ್ನೇ ಆತುಕೊಳ್ಳೆ. ನಾನು ತಪ್ಪುವಾಗಲೆಲ್ಲ ತವಳುವ ಮಗುವೆಂದು ಮನ್ನಿಸಿ ತೋಳಲಿ ಹೊತ್ತವರೇ. ನಾನು ತಪ್ಪುವಾಗಲೆಲ್ಲ ತವಳುವ ಮಗುವೆಂದು ಮನ್ನಿಸಿ ತೋಳಲಿ ಹೊತ್ತವರೇ. ನಿನ್ನ ಹೊರತು ಯಾರನ್ನು ನಂಬಲಿ, ಯಾರನ್ನು ಹುಡುಕಲಿ. ನಿನ್ನ ಹೊರತು ಯಾರನ್ನು ಹುಡುಕಲಿ, ಯಾರನ್ನು ನಂಬಲಿ. ಎಂಥ ಸ್ಥಿತಿಯಲ್ಲೂ ನನ್ನ ಬಾಳಿನಲ್ಲೂ ನಿನ್ನ